ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಲು ಕರೆಯೋದಕ್ಕೆ ಮುಂಚೆ ಕೊಟ್ಟಿಗೆನೆಲ್ಲ ತೊಳೆದು ಹಸುಗಳ್ನ ತೊಳಿಬೇಕು. ಎಲ್ಲ ತೊಳ್ಕೊಂಡಿದ್ದಾಯ್ತು. ಇವಾಗ ಹಾಲು ಕರೆಯೋ ಮಿಷಿನ್ ಹಾಕ್ತಾಯಿದ್ದಾರೆ ನಮ್ಮ ಮನೆಯವರು. ಹಾಲು ಕರ್ಕೊಂಡು ಕ್ಯಾನ್ಗೆ ಹಾಕೊಂತಾರೆ. ನೀಟಾಗಿ ತೊಳ್ಕೊಂಡಿರ್ಬೇಕು ಕೊಟ್ಟಿಗೆ, ಯಾವಾಗಲೂ ಚೆಂದ ಹಾಲು ಕರೆಯೋದಕ್ಕೆ. ಇದು ಬಂದ್ಬಿಟ್ಟು 20 ದಿವಸದ ಕರುಗೆ, ಮತ್ತು ಇವೆರಡೂ ಗಬ್ದಸಿಗೆ. ಇಲ್ಲಿ ಲಾಸ್ಟಲ್ಲಿರೋವು ಹಾಲು ಕೊಡೋ ಹಸುಗಳಿಗೆ ಚೆನ್ನಾಗಾಗಲಿ ಅಂತ ಹಾಕ್ತೀವಿ. ನೋಡಿ ಇವಾಗ ಹಾಕ್ತಾರೆ. ಮಾರ್ನಿಂಗ್ ಒಂದು ಟೈಮು 10 ml ಹಾಕಬೇಕು. ಅದು ಹುಟ್ಟಿದಾಗ ತೀರಾ ಸಣ್ಣ ಹುಟ್ಟಿತ್ತು ಕರ, ಯಾಕೋ ಅದಕ್ಕೇ ಒಂದು ಸ್ವಲ್ಪ ಚೆನ್ನಾಗಾಗಲಿ ಅಂತ ಇದನ್ನು ಹಾಕ್ತಾಯಿದ್ದೀವಿ. ನೋಡಿ ರಾಣಿ ಇವಳೇ, 20 ದಿವಸ ಆಗೈತೆ ಹುಟ್ಟಿ. ಇವಳು ಹಾಲು ಕರೆದಿದ್ದಾಯಿತು, ಕ್ಯಾನ್ ಆಚೆ ಹಿಡಿತಾಯಿದ್ದೀವಿ. ನಮಗೆ ಮಳೆ ಬಂದುಬಿಟ್ರೆ ಇದೊಂದು ಪ್ರಾಬ್ಲಮ್ಮು, ಗಾಡಿ ಬರೋಲ್ಲ ಮನೆ ಹತ್ರ. ನಾವು ಅಕ್ಷಯ ಕಲ್ಪಕ್ಕೆ ಹಾಲು ಹಾಕ್ತಾಯಿರೋದು. ಮಳೆ ಇಲ್ಲ ಅಂದರೆ ಮನೆ ಹತ್ರನೇ ಬರ್ತಾರೆ. ಮಳೆ ಒಂಚೂರು ಬಂತು ಅಂದರೆ ರೋಡ್ ಹತ್ರ ತಗೊಂಡೋಗಿ ಕೊಟ್ಬಿಟ್ಟು ಬರ್ತಾರೆ ನಮ್ಮ ಯಜಮಾನ್ರು. ಅದೊಂದು ಪ್ರಾಬ್ಲಮ್ ನಮಗೆ. ಅವ್ರು ಹಾಲು ಕೊಟ್ಟು ಬರೋ ಅಷ್ಟರಲ್ಲಿ ನಾನು ಮನೆಗೆ ಹಾಲು ಕರ್ಕೊತೀನಿ. ನಾವು ಮನೆ ಪೂರ್ತಿ ಇದೇ ಹಾಲು ಯೂಸ್ ಮಾಡೋದು. ಬೆಣ್ಣೆ, ಮೊಸರು, ತುಪ್ಪ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೊಸದು ಮಾತ್ರ ಒನ್ ಡೇಗೆ 4 ಲೀಟ್ರು, ಬೆಳಗ್ಗೆ 7 ಲೀಟ್ರು, ಸಂಜೆ 7 ಲೀಟ್ರು ಕೊಡುತ್ತೆ ಅಷ್ಟೇ. ಇದು ಜಾಸ್ತಿ ಕೊಡೋಲ್ಲ. ಬನ್ನಿ ನಮ್ಮ ನಾಟಿ ಕೋಳಿ ತೋರಿಸ್ತೀನಿ ನಿಮಗೆ. ಇನ್ನೂ ಇದ್ದಾವೆ, ಎಲ್ಲೋ ಹೋಗಿದ್ದಾವೆ ಮೇಯೋದಕ್ಕೆ. ನೋಡಿ ಇಷ್ಟು ನಾಟಿ ಕೋಳಿ ಇದ್ದಾವೆ ನೋಡಿ. ಟೀ ಕುಡಿದ್ಬಿಟ್ಟು ಕೋಳಿಗೆಲ್ಲ ಮೇವು ಹಾಕ್ಬಿಟ್ಟು ನೇಪಿಯರ್ ಕುಯ್ಯೋಣ ಅಂತ ಬಂದೆ. ಬಿಸಿಲಾದ್ರೆ ಕುಯ್ಯೋಕ್ಕಾಗಲ್ವಲ್ಲ, ಅದಕ್ಕೆ ಬೆಳಗ್ಗೆನೇ ಕುಯ್ಕೊಂತೀನಿ. ಇವಾಗಲೂ ಸ್ವಲ್ಪ ಬಿಸಿಲೈತೆ. ಸಂಜೆ ಕುಯ್ದಿರೋ ಜೋಳ ಇದು. ಒಂದು ಟೈಮ್ ಮಾರ್ನಿಂಗ್ ಆಗುತ್ತೆ, ಎಲ್ಲವಕ್ಕೂ ಒಂದೊಂದು ಟಬ್ ಬರುತ್ತೆ. ಇವಾಗ ನಾನು ನೇಪಿಯರ್ ಕುಯ್ದಿರೋದು ಮಧ್ಯಾಹ್ನಕ್ಕೆ ಆಗುತ್ತೆ, ಅಲ್ಲಿ ಕುಯ್ದು ಇಟ್ಬಿಟ್ಟು ಬಂದಿದ್ದೀನಿ. ಇವಾಗ ನಾನು ಕಟ್ ಮಾಡಿಕೊಟ್ಟಂಗೆ ನನ್ನ ಮಗ ಎಲ್ಲ ಹಸುಗಳಿಗೂ ಹಾಕ್ತಾನೆ. ನೋಡಿ ಹಾಕ್ತಾಯಿದ್ದಾನೆ. ಸುಮ್ಮನೆ ಅಂತ ಇರಲ್ಲ ನೋಡಿ. ಸುಬ್ಬಿ ಏನು ಮಾಡ್ತಾಯಿದ್ದಾಳೆ ಬಂದ್ಲು ನೋಡಿ, ನಮ್ಮ ಮನೆ ರಾಣಿ. ಬಾರೆ ಕುಡಿಯ ನೀರು. ನೋಡಿ ಕುಡಿತಾಳೆ. ಮೇವು ತಿಂದ ತಕ್ಷಣ ನಾವು ನೀರಿಗೆ ಬಿಡೋಲ್ಲ. ಮೇವು ತಿಂದು ಒಂದು ಅರ್ಧ ಗಂಟೆ 3/4 ಗಂಟೆ ಆದಮೇಲೆ ನಾನು ನೀರಿಗೆ ಬಿಡ್ತೀನಿ. ಮೇವು ತಿಂದ ತಕ್ಷಣ ನಾನು ನೀರಿಗೆ ಬಿಡೋಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನೋಡಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನನ್ನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.